ಇಂದೇ ಡೌನ್ಲೋಡ್ ಮಾಡಿ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೆ ಸ್ವಾಮಿ ಅದೇನೋ ಸುಟ್ಕೊಂಡು ಬೆಕ್ಕಿನ ಥರ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದೀರಾ? ಬೆಕ್ಕಿಗೆ ಅದೊಂದೇ ಭಾಗ ಸುಟ್ಟಿದೆ, ಆದರೆ ನನಗೆ ಇಡೀ ಮೈಯೇ ಸುಡ್ತಾ ಇದೆ. ತಣ್ಣೀರು ಕುಡಿದ್ರೆ ಸರೋಗ್ಬೋದು. ತಣ್ಣೀರಿಗೆ ತಣ್ಣಗಾಗೋ ಉಡಿ ಎಲ್ಲ ಕಣೋ ಇದು. ಛೇ, ಎಲ್ಲ ನನ್ನ ಕೈ ಮೀರ್ತಾ ಇದೆ. ನಮ್ಮಪ್ಪ ನಮ್ಮ ತಾತ ಹೇಗೆ ಮೆರೆದ್ರು, ನಾನು ಮೆರೆಯೋದಿರಲಿ, ಕನಿಷ್ಠ ಪಕ್ಷ ಮರ್ಯಾದೆನೂ ಸಿಗ್ತಾ ಇಲ್ಲ. ಇದ್ದಿದ್ರೆ ಕೊಟ್ಟಿರೋರು. ಏನಿಲ್ಲ ಸ್ವಾಮಿ. ಇದಕ್ಕೆಲ್ಲ ಅವರೇ ಕಾರಣ. ಯಾರು ಸ್ವಾಮಿ? ಇನ್ಯಾರು? ಆ ವೆಂಕಟನಾಥ. ಅಲ್ಲ ಸ್ವಾಮಿ, ತಿರುಳಿ ಪತ್ರ ಹತ್ರ ಇದೆ ಅಂತ ತಿಳ್ಕೊಂತೇನೆ ಮನೆಗೆ ಹೋಗ್ಬೇಕು. ಆ ಪತ್ರ ಅವನ ಹತ್ರ ಇದೆ ಅಂತ ನನಗೆ ಹೇಗೆ ಗೊತ್ತಾಗತ್ತೆ ಮುಟ್ಟಾಳ? ಆ ಪತ್ರ ನಮ್ಮಪ್ಪನ ಹತ್ರ ಇತ್ತು. ಮತ್ತೆ ಅವ್ರನ್ನೇ ಕೇಳಿದ್ರೆ ಏನಂದ್ರು? ಏನು ಹೇಳ್ತಾ ಇಲ್ಲ. ಯಾಕೆ? ಶ್ರೀಹರಿ 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 ಶ್ರೀಹರಿ. ಏನು ಸ್ವಾಮಿ ಇವಾಗ ಜಪ ಮಾಡ್ತಾ ಇದ್ದೀರಾ? ಜಪ ನಾನು ಮಾಡ್ತಾ ಇಲ್ವೋ, ನಮ್ಮಪ್ಪ ಮಾಡ್ತಾ ಇದ್ದಾರೆ. ವಯಸ್ಸಾಗಿದೆ, ಜಪ ಮಾಡಲಿ ಬಿಡಿ, ತಪ್ಪೇನಿದೆ? ಜಪ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅವರು ಜಪ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನೋ ಪ್ರಾರಬ್ಧ. ಸ್ವಾಮಿ ನಂಗೇನು ಅರ್ಥ ಆಗ್ತಿಲ್ಲ. ನಮ್ಮಪ್ಪನ ಬಾಯಲ್ಲಿ ಶ್ರೀಹರಿ ಅನ್ನೋ ಪದ ಬಿಟ್ರೆ ಬೇರೆ ಯಾವ ಪದಾನು ಬರ್ತಾ ಇಲ್ಲ. ನಮ್ಮಪ್ಪ ಹೀಗಿರ್ಲಿಲ್ಲ, ಯಾಕೆ ಹೀಗಾದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮಪ್ಪ ಯಾಕೆ ಹೀಗಾದ್ರು ಅಂತ ಚಿಂತೆ ಮಾಡ್ಲಾ, ಅಥವಾ ನಾನು ಸೋತೆ ಅಂತ ಸಂಕಟ ಪಡ್ಲಾ, ಅಥವಾ ಅವನು ಗೆದ್ದ ಅಂತ ಅವನ ಮೇಲೆ ಕತ್ತಿ ಮಸಿಲ. ಒಂದು ಕೆಲಸ ಮಾಡಿ ಸ್ವಾಮಿ, ನೀವು ಆ ವೆಂಕಟನ ಜೊತೆ ಸೇರ್ಕೊಂಬಿಡಿ. ಯಾಕೆ? ಯಾವಾಗಲೂ ಗೆದ್ದ ತಿಬ್ಬಾಲ್ ಹಿಡಿಯೋದಲ್ವಾ? ಮುಚ್ಚೋ ಬಾಯಿ. ಅಷ್ಟು ಸುಲಭವಾಗಿ ನಾನು ನನ್ನ ಸೋಲನ್ನು ಒಪ್ಕೊಳ್ಳೋದಿಲ್ಲ. ನನ್ನ ಗೆಲುವಿಗೆ ಹೊಸ ದಾರಿ ಹುಡುಕ್ತೀನಿ. ಯಾವ ದಾರಿ ಸ್ವಾಮಿ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅಮ್ಮ, ಅತ್ತೆ ಜಪ ಮಾಡ್ತಾ ಇದ್ದಾರೆ. ಜಪ ಮಾಡಿ ಮುಗಿಸಿದ್ಮೇಲೆ ಹಾಗೆ ಮಲಗ್ತಾರೆ.